ಸೊ ಈಗಾಗಲೇ ಕೊಟ್ಟಿಗೆರೆ ದಾಟಿ ಈಗ ಲೆಫ್ಟ್ ತಗೊಂಡಿದ್ದೀನಿ. ಕುದುರೆಮುಖ ಹೋಗೋ ದಾರಿ, ಹೊರನಾಡು ಆ ಥರ ಆ ಮೇನ್ ರೂಟ್ ತಗೊಂಡಿದ್ದೀನಿ. ಈಗ ಚಾರ್ಮಾಡಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ. ಫುಲ್ ಅಲ್ಲಿ ಇರಬೇಕಾದ್ರೆ ಫುಲ್ ಮಳೆ ಬರ್ತಿತ್ತು, ಹಾಗಾಗಿ ಮೋಟೋ ಬ್ಲಾಗಿಂಗ್ ಎಲ್ಲ ಮಾಡಿಲ್ಲ. ಮೋಟೋ ಬ್ಲಾಗಿಂಗ್ ಮಾಡ್ತಿದ್ರೆ ಮಾತ್ರ ಸಕ್ಕತ್ತಾಗಿ ಕಾಣ್ತಿತ್ತು. ಎದುರಲ್ಲಿ ಫಾಗ್, ಅದರಲ್ಲಿ ರೈಡ್ ಮಾಡೋದು ತುಂಬ ಖುಷಿ ಕೊಡ್ತಿತ್ತು. ಆದರೆ ಮಳೆ ಇತ್ತು, ಹಾಗಾಗಿ ನಾ ಮೌಂಟ್ ಹಾಕಲಿಲ್ಲ. ಇಲ್ಲಿಯೂ ಫಾಗ್ ನೋಡ್ಬೋದು ನೀವು ಯಾವ ಥರ ಕವರ್ ಆಗಿದೆ ಅಂತೇಳಿ. ಒಂದು 100 ಮೀಟ್ರ್ ತನಕ 100 ಮೀಟ್ರ್ ಇಲ್ಲ, ಒಂದು 70-80 ಮೀಟ್ರ್ ಮಾತ್ರ ದೂರಕ್ಕೆ ಕಾಣುತ್ತೆ. ಅದರ ನಂತರ ಕಾಣೋದು ಕ್ಲಿಯರಾಗಿ ಫಾಗಲ್ಲಿ ಕವರ್ ಆಗಿದೆ. ತುಂಬ ಖುಷಿ ಬರ್ತಾ ಉಂಟು. ಸೊ ಕೆಳಗೂರು ಎಂಬ ಟೀ ಎಸ್ಟೇಟಿಗೆ ಈಗ ಹೋಗಬೇಕಾಗ. ಸೊ ಇಲ್ಲಿಂದ ಮೇ ಬಿ 10-15 ಕಿಲೋಮೀಟರ್ ಅಷ್ಟಿರ್ಬೋದು. ಸೊ ನೋಡೋಣ, ಹೋಗೋಣ, ಹೇಗಿರುತ್ತೆ ನೋಡೋಣ ಅಲ್ಲಿದ್ದು ಪ್ಲೇಸ್. ಸೊ ಕೊಟ್ಟಿಗೆಯಿಂದ ಸುಮಾರು 15 ಕಿಲೋಮೀಟರ್ ದೂರ ಬಂದೆ. ಫುಲ್ಲಿ ಫಾಗಲ್ಲಿ ಕವರ್ ಆಗಿದೆ ರೋಡ್ ಅಂತೂ, ವಿಸಿಬಲೇ ಇಲ್ಲ. ಹಾಗಾದರೆ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಟೀ ಎಸ್ಟೇಟ್. ಸೊ ಇದೆಲ್ಲ ಕೆಳಗೂರು ಎಂಬವ್ರದ್ದೆಲ್ಲ ಟೀ ಎಸ್ಟೇಟ್, ಕೆಳಗೂರು ಟೀ ಎಸ್ಟೇಟ್ ಅಂತೇಳಿ. ನೀವು ಅದರಲ್ಲಿ ಅಲ್ಲಿ ಮೇಲೆ ಹೋಗೋದಾದರೆ ₹10 ಕೊಡಬೇಕು ಎಂಟ್ರಿ ಫೀಸ್, ಅಲ್ಲಿದೆ. ಆದರೆ ನಾನು ಹೋಗೋದು ಅದೇ ಕೆಳಗೂರು ಟೀ ಎಸ್ಟೇಟಿಗೆ ಹೋಗೋದು. ಆದರೆ ಆ್ಯಕ್ಚುಲಾಗಿ ಇನ್ನೊಂದು 4 ಕಿಲೋಮೀಟರ್ಸ್ ದೂರ ಇದೆ ಅವ್ರದ್ದು ಟೀ ಎಸ್ಟೇಟ್. ಆ ಟೀ ಎಸ್ಟೇಟ್ ಮಧ್ಯದಲ್ಲಿ ಬೈಕೆಲ್ಲ ಬಿಟ್ಕೊಂಡು ಹೋಗ್ಬೋದು. ಆ ಥರ ವೀಡಿಯೋ ನೋಡಿದ್ದೀನಿ. ಐ ಹೋಪ್ ಹಾಗೆ ಇರ್ಬೋದು, ಎಂಟ್ರಿ ಮಾಡ್ತಾರಂತೇಳಿ. ಸೊ ಲೆಟ್ಸ್ ಗೋ. ಸೊ ಅದೇ ನಾನು ಹೇಳಿದಾಗೆ ಆ ಕೆಳಗೂರು ಪ್ಲೇಸಿಂದ ಸ್ವಲ್ಪ ಒಂದು 200-300 ಮೀಟ್ರ್ ಮೇಲೆ ಬಂದೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಏರಿಯಾದಲ್ಲಿ ಮೂವಿ ಶೂಟ್ ಆಗಿದೆ. ಕೆಲವು ಮೂವಿ ಶೂಟ್ ಆಗಿದೆ ಅಂತ ನಾನು ಕೇಳಿದ್ದೀನಿ, ಕೆಲವು ವೀಡಿಯೋಲ್ಲಿ ನೋಡಿದ್ದೀನಿ, ಇಲ್ಲೆಲ್ಲ ಮೂವಿ ಶೂಟ್ ಆಗಿದೆ ಅಂತೇಳಿ. ಹಾಗೆ ಇಲ್ಲಿ ಬೋರ್ಡ್ ಇದೆ, ನೀವು ನೋಡ್ಬೋದು, ಕೆಳಗೂರು ಟೀ ಆಫೀಸ್, ಅದು ಅಲ್ಲಿ ಮೇಲೆ ಹೋಗಲಿಕ್ಕೆ. ಹಾಗೆ ಟೀ ಫ್ಯಾಕ್ಟ್ರಿ, ಮೇಗೂರು ಬಂಗ್ಲೋ ಟೀ ಫ್ಯಾಕ್ಟ್ರಿ, ಅದು ಈಚೆ ಹೋಗಬೇಕು. ಸೊ ವೆದರ್ ನೋಡ್ಬೋದು ನೀವು ಹೇಗಿದೆ ಅಂತೇಳಿ, ಸಕ್ಕತ್ತಾಗಿದೆ. ಫುಲ್ ಫಾಗಲ್ಲಿ ತುಂಬ್ಕೊಂಡಿದೆ. ಎದುರು ಟೀ ಎಸ್ಟೇಟ್, ಇಲ್ಲಿ ಕಾಫಿ, ಸಖತ್ತಾಗಿದೆ ಮಾತ್ರ. ಸೊ ಸ್ವಲ್ಪ ಎದುರು ಬಂದೆ. ಅದೇ ಹೇಳಿದಾಗೆ ನೋಡಿ, ಫುಲ್ಲಿ ಫಾಗಲ್ಲಿ ಕವರ್ ಆಗಿದೆ. ಹೇಗೆ ಕಾಣ್ತಾ ಉಂಟು ನೋಡಿ, ಸಣ್ಣ ಸಣ್ಣ ಹನಿ ಡ್ರಿಸ್ಲಿಂಗ್ ಆಗ್ತಾ ಉಂಟು. ಹಾಗೆ ಹಕ್ಕಿಗಳ ಕೂಗು ಕೇಳ್ತಾ ಉಂಟು. ತುಂಬ ಖುಷಿ ಕೊಡ್ತಾ ಉಂಟು. ಇದು ಅನ್ಎಕ್ಸ್ಪೆಕ್ಟೆಡ್ ಮಾತ್ರ. ಇವತ್ತು ಬೆಳಿಗ್ಗೆ ಪ್ಲ್ಯಾನ್ ಮಾಡಿ ಈಚೆ ಬಂದೆ, ತುಂಬ ಖುಷಿ ಆಗ್ತಾ ಉಂಟು. ಇದು ಪ್ಲೇಸಿಗೆ ಫಸ್ಟ್ ಟೈಮ್ ಬರೋದು. ತುಂಬ ಸತಿ ಆಚೆ ಈಚೆ ಓಡಾಡ್ತಿರ್ತೀನಿ, ಕೊಟ್ಟಿಗೆರೆ ಆಚೆ ಕುದುರೆಮುಖ ರೂಟು. ಆದರೆ ಈ ಪ್ಲೇಸಿಗೆ ಮಾತ್ರ ಫಸ್ಟ್ ಟೈಮ್ ಬರೋದು. ಖುಷಿ ಕೊಡ್ತು. ಈ ಕೆಳಗೂರು ಎಸ್ಟೇಟ್ ಒಂದೊಂದು ಏರಿಯಾ ಸಖತ್ತಾಗಿ ಕಾಣ್ತಾ ಉಂಟು. ನಾನು ಎಷ್ಟು ಸತಿ ಪಿಸ್ಟ್ ಸ್ಟಾಪ್ ಹಾಕಿದೆ ನನಗೆ ಗೊತ್ತು. ಖಾಲಿ ಇರೋದು 4 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿ ಅಷ್ಟೇ. ಆ 4 ಕಿಲೋಮೀಟ್ರಲ್ಲಿ ಎಷ್ಟು ಸತಿ ನಾನು ಪಿಸ್ಟ್ ಸ್ಟಾಪ್ ಹಾಕಿದೆ ನನಗೆ ಗೊತ್ತು. ಎಂತೆಂಥ ಒಳ್ಳೆ ಲೊಕೇಶನ್ ಸಿಗ್ತಾ ಉಂಟು ಕಾಣಲಿಕ್ಕೆ ನೋಡಿ. ಬೈಕಿಲ್ಲಿ ಪಾರ್ಕ್ ಮಾಡಿದ್ದೀನಿ. ಕೆಳಗೆ ನೋಡಿ, ಕೆಳಗೆ ಎಷ್ಟು ಅಂತ ಕಾಣ್ತಾ ಉಂಟು ಅಂತೇಳಿ. ಹನಿ ಮಳೆ. ಸೊ ಅಲ್ಲಿಂದಾಗಿ ಬಂದೆ ಇಲ್ಲಿ ಕೆಳಗೆ. ಇದು ಎಲ್ಲಿ ಡೆಡ್ ಎಂಡ್ ಆಗುತ್ತೆ ಗೊತ್ತಿಲ್ಲ, ಸುಮ್ಮನೆ ಹೊಡ್ಕೊಂಡು ಬಂದೆ. ನೋಡಿ ಯಾವ ಥರ ಇದೆ ಅಂತೇಳಿ. ಮಳೆ ಬರ್ತಿದೆ, ಸಣ್ಣ ಸಣ್ಣ ಮಳೆ. ಹಾಗೆ ಮೈಕೆಲ್ಲ ಕನೆಕ್ಟ್ ಮಾಡಿಲ್ಲ, ನಾರ್ಮಲಾಗಿ ಕ್ಯಾಮರಾ ಒಂದು ಕನೆಕ್ಟ್ ಮಾಡಿದೆ ಅಷ್ಟೇ. ಸೂಪರ್ ಆಗಿದೆ. ಫುಲ್ಲಿ ಮುನ್ನಾರ್ ವೈಬ್ ಕೊಡ್ತಾ ಉಂಟು. ಅಲ್ಲಿಯೂ ಟೀ ಎಸ್ಟೇಟ್ ಸಖತ್ತಾಗಿ ಕಾಣುತ್ತೆ ಅಲ್ಲೆಲ್ಲ. ಹಾಗೆಯೇ ಇಲ್ಲಿ ಕಾಫಿ ಇದ್ದಾಗಿದೆ, ಸೂಪರಾಗಿ ಕಾಣ್ತಾ ಉಂಟು ಇದು ಮಾತ್ರ. ಎಷ್ಟೋ ಸಲ ಕುದುರೆಮುಖ ಆಗಲಿ ಅಥವಾ ಈಚೆ ಕೊಟ್ಟಿಗೆರೆಲ್ಲ ಬಂದಿದ್ದೀನಿ, ಆದರೆ ಇದು ಮಾತ್ರ ಫಸ್ಟ್ ಟೈಮ್ ಬರೋದು. ಬಂದದಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಇದು ಬಂದದ್ದು ವರ್ತಿದೆ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಂತು, ಹಾಗೆ ಯೂಟ್ಯೂಬಲ್ಲೆಲ್ಲ ಬಂತು, ಸುಮ್ಮನೆ ಹೋಪ್ ಪ್ರೂಫ್ ಆಯಿತು ಹೋಗುವ ಅಂತೇಳಿ ಹೊಡ್ಕೊಂಡು ಬಂದೆ ಸೀದಾ. ಆದರೆ ನೋಡಿದರೆ ಇಷ್ಟೊಂದು ಒಳ್ಳೆ, ತುಂಬ ಖುಷಿ ಆಗ್ತಾ ಉಂಟು. ಸೊ ಅದೇ ಹೇಳಿದಾಗೆ ನಿಮಗೆ 4 ಕಿಲೋಮೀಟರ್ಸ್ ಅದು ಬಂದರೂ ನಿಮಗೆ ಅದೇ ದಾರಿಯಲ್ಲಿ ಹಿಂದೆ ಹೋಗ್ಬೇಕಂತಿಲ್ಲ. ಅಲ್ಲೇ ಯೂಟರ್ನ್ ಹೊಡೆದು ಈ ಥರ ಟೀ ಎಸ್ಟೇಟ್ ಎಲ್ಲ ಕವರ್ ಮಾಡಿ ನಿಮಗೆ ಮೇನ್ ರೋಡ್ ಕನೆಕ್ಟ್ ಆಗ್ಬೋದು. ಜಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ ಇರೋದು ನಿಮಗೆ ಮೇನ್ ರೋಡಿಂದ. ನೀವು ಈಚೆ ಕುದುರೆಮುಖ ಅಥವಾ ಈಚೆ ಕೊಟ್ಟಿಗೆರೆಲ್ಲ ಬರೋದಿದ್ದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಹೋಗಿ. ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ನಿಮ್ಮ ಸಂಸ್ಥೆಯಿಂದಲೂ ಒಳ್ಳೆಯ ಲೊಕೇಶನ್ ಅಂದರೆ ಇದೆ. ಸಂಸ್ಥೆಯಿಂದಲೂ ತುಂಬ ಒಳ್ಳೆಯ ಇದೆ ಲೊಕೇಶನ್.
ಸಂಸ್ಥೆ ಒಳ್ಳೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೂ ನೇಚರ್ ಲವರ್ಸಿಗೆ ಅಂತೇಳಿ ಮಾಡಿರೋ ಪ್ಲೇಸ್ ಥರ ಇದೆ. ಸೂಪರ್. ಸೊ ಆ ಕೆಳಗುರುಟಿ ಎಸ್ಟೇಟನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮೇನ್ ರೋಡ್ ಇಲ್ಲದೆ, ಸೊ ಮೇನ್ ರೋಡಿಂದ ಈಗ ಒಂದು 5-6 ಕಿಲೋಮೀಟರ್ ದೂರ ಬಂದೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ, ಈ ಒಂದು ಪ್ಲೇಸು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಒಂದು ಒಳ್ಳೆಯ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಟ್ರಾವೆಲ್ ಬ್ಯಾಕ್, ಸೈನಿಂಗ್ ಆಫ್.